ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ವಿಶ್ವಾವಸುನಾಮ ಸಂವತ್ಸರದ ಫಾಲ್ಗುಣ ಮಾಸದ ಹುಣ್ಣಿಮೆಯಂದು, ಅಂದರೆ 3ನೇ ತಾರೀಕು ಮಾರ್ಚ್ 2026 ಮಂಗಳವಾರದಂದು ಗ್ರಸ್ತೋದಯ ಖಗ್ರಾಸ್ ಚಂದ್ರಗ್ರಹಣ ಇರುತ್ತದೆ. ಗ್ರಸ್ತೋದಯ ಚಂದ್ರಗ್ರಹಣ ಎಂದರೆ ಚಂದ್ರನು ಉದಯಿಸುವಾಗಲೇ ಗ್ರಹಣ ಹಿಡಿದಿರುತ್ತದೆ. ಅಂದರೆ ಚಂದ್ರಗ್ರಹಣವು ಮಧ್ಯಾಹ್ನ ಸುಮಾರು 3:19 ಸ್ಪರ್ಶಕಾಲವಾಗುತ್ತದೆ. ಚಂದ್ರೋದಯವು ಬೇರೆ ಬೇರೆ ಊರಿನಲ್ಲಿ ಬೇರೆ ಬೇರೆ ಸಮಯಕ್ಕೆ ಆಗುತ್ತದೆ. ಭಾರತದಲ್ಲಿ ಖಂಡಗ್ರಾಸ್ ಚಂದ್ರಗ್ರಹಣದ ಆಚರಣೆಯನ್ನು ಮಾಡಬೇಕಾಗುತ್ತದೆ. ಏಕೆಂದರೆ ಗ್ರಹಣವು ಮಧ್ಯಾಹ್ನ ಹಗಲಿನ ಸಮಯದಲ್ಲೇ ಹಿಡಿದಿರುತ್ತದೆ. ಆಮೇಲೆ ಚಂದ್ರೋದಯವಾಗುತ್ತದೆ. ಗ್ರಹಣ ಮೋಕ್ಷ ಸಮಯವು ಎಲ್ಲ ಕಡೆಗೂ ಒಂದೇ ಸಮಯವಾಗಿದ್ದು, ಸಾಯಂಕಾಲ 6:48 ಮೋಕ್ಷ ಸಮಯವಿರುತ್ತದೆ. ಚಂದ್ರೋದಯ ಸಮಯವು ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ಇರುತ್ತದೆ. ಉದಾಹರಣೆಗೆ, ಚಂದ್ರೋದಯ ಸಮಯವು ಸಾಯಂಕಾಲ ಹೊಸಪೇಟೆಯಲ್ಲಿ 6:26, ಬೆಂಗಳೂರಿನಲ್ಲಿ 6:28, ಹುಬ್ಬಳ್ಳಿಯಲ್ಲಿ 6:37, ಹೀಗೆ ಬೇರೆ ಬೇರೆ ಊರುಗಳಲ್ಲಿ ಸಮಯದ ವ್ಯತ್ಯಾಸ ಇರುತ್ತದೆ. ಮೋಕ್ಷ ಸಮಯ ಮಾತ್ರ ಎಲ್ಲ ಊರಿನಲ್ಲೂ ಸಾಯಂಕಾಲ 6:48 ಇರುತ್ತದೆ. ಆದ್ದರಿಂದ ಚಂದ್ರಗ್ರಹಣಾಚರಣೆಯನ್ನು ಆಯಾ ಊರಿನ ಚಂದ್ರೋದಯದ ಸಮಯದಿಂದ ಮಾಡಬೇಕು. ಉದಾಹರಣೆಗೆ, ಹುಬ್ಬಳ್ಳಿಯಲ್ಲಿ 6:37 6:48 ಗ್ರಹಣ ಸಮಯವಿರುವುದರಿಂದ ಆ ಸಮಯದಲ್ಲಿ ಗ್ರಹಣಾಚರಣೆಯನ್ನು ಆಚರಿಸಬೇಕು. ಈ ರೀತಿ ಪ್ರತಿ ಊರಿನಲ್ಲೂ ನಿಮ್ಮ ನಿಮ್ಮ ಊರಿನ ಚಂದ್ರೋದಯ ಸಮಯಕ್ಕೆ ಗ್ರಹಣ ಹಿಡಿದ ಸಮಯವೆಂದು ಭಾವಿಸಿ ಸ್ನಾನವನ್ನು ಮಾಡಬೇಕು. ನಂತರ ಗ್ರಹಣ ಬಿಟ್ಟ ಮೇಲೆ, ಅಂದರೆ ಸಾಯಂಕಾಲ 6:48 ಪುನಃ ಸ್ನಾನವನ್ನು ಮಾಡಬೇಕು. ಈ ಚಂದ್ರಗ್ರಹಣದ ವೇದವು ದಿನಾಂಕ 3/3/2026 ಸೂರ್ಯೋದಯದಿಂದಲೇ ಪ್ರಾರಂಭವಾಗುತ್ತದೆ. ಇದು ಗ್ರಸ್ತೋದಯ ಚಂದ್ರಗ್ರಹಣ ಇರುವುದರಿಂದ ಅಂದು, ಅಂದರೆ ಮಂಗಳವಾರ ದಿನ ಹಗಲು ಭೋಜನ ಮಾಡಬಾರದು. ಗ್ರಹಣ ಮೋಕ್ಷದ ನಂತರ ಎಲ್ಲರೂ ಸ್ನಾನ ಪೂಜಾದಿಗಳನ್ನು ಮಾಡಿ ಭೋಜನವನ್ನು ಮಾಡಬೇಕು. ಅಶಕ್ತರು ಅಂದು ಸೂರ್ಯಾಸ್ತಕ್ಕಿಂತ 3 ಗಂಟೆ ಮೊದಲು ಉಪವಾಸವಿದ್ದರೆ ಸಾಕು. ಇನ್ನು ಈ ಗ್ರಸ್ತೋದಯ ಚಂದ್ರಗ್ರಹಣದ ಶುಭಾಶುಭ ಫಲಗಳನ್ನು ನೋಡೋಣ. ಮಿಥುನ, ಮೀನ, ತುಲಾ, ವೃಶ್ಚಿಕ ರಾಶಿಯವರಿಗೆ ಶುಭ ಫಲವಿದೆ. ಮೇಷ, ಕರ್ಕ, ಧನು ಹಾಗೂ ಕುಂಭ ರಾಶಿಯವರಿಗೆ ಮಿಶ್ರ ಫಲ ಇರುತ್ತದೆ. ವೃಷಭ, ಸಿಂಹ, ಕನ್ಯಾ, ಮಕರ ರಾಶಿಯವರಿಗೆ ಅಶುಭ ಫಲವಿರುತ್ತದೆ. ಸಿಂಹ ರಾಶಿ ಪೂರ್ವ ಫಲ್ಗುಣಿ ನಕ್ಷತ್ರದವರಿಗೆ ವಿಶೇಷ ಅನಿಷ್ಟ ಫಲ ಇರುತ್ತದೆ. ಆದ್ದರಿಂದ ಈ ರಾಶಿಯವರು ವಿಶೇಷವಾಗಿ ಸ್ನಾನ, ಜಪ, ದಾನಾದಿಗಳನ್ನು ಮಾಡಬೇಕು. ನಿಮ್ಮ ನಿಮ್ಮ ಊರಿನ ಚಂದ್ರೋದಯದ ಸಮಯವನ್ನು ಈ ಕೆಳಗಿನ ವೆಬ್ಸೈಟ್ಗೆ ಹೋಗಿ ನೋಡಬಹುದಾಗಿದೆ. ಗ್ರಹಣ ಶಾಂತಿ ಮಂತ್ರವಿದೆ. ಪ್ರತಿಯೊಬ್ಬರೂ ಅವಶ್ಯವಾಗಿ ಆ ಮಂತ್ರವನ್ನು ಪಠಿಸಬೇಕು ಅಥವಾ ಕೇಳಬೇಕು. ಗ್ರಹಣ ಶಾಂತಿ ಮಂತ್ರ. ಚಂದ್ರಗ್ರಹಣ ಶಾಂತಿ ಮಂತ್ರ. ಯೋಸೌ ವಜ್ರಧರೋ ದೇವ ಆದಿತ್ಯಾನಾಂ ಪ್ರಭುರ್ಮತಃ ಸಹಸ್ರನಯನ ಶಕ್ರೋ ಗ್ರಹಪೀಡಾಂ ವ್ಯಪೋಹತು ಮುಖಂ ಯಃ ಸರ್ವದೇವಾನಾಂ ಸಪ್ತಾರ್ಚಿರಮಿತದ್ಯುತಿಃ ಚಂದ್ರೋಪರಾಗಸಂಭೂತಾಂ ಅಗ್ನಿಪೀಡಾಂ ವ್ಯಪೋಹತು ಯಃ ಕರ್ಮ ಸಾಕ್ಷಿ ಲೋಕಾನಾಂ
ಧರ್ಮೋ महिषवाहनः यमचन्द्रपरागोत्तां ग्रहपीडां व्यपोहतु रक्षो गणाधिपः साक्षान्नीलाञ्जनसमप्रभा खड्गहस्तोत्रिभीमश्च ग्रहपीडां व्यपोहतु नागपाशधरो देवः सदा मकरवाहनः सजलाधिपतिर्देवो ग्रहपीडां व्यपोहतु प्राणरूपो हि लोकानां सदा कृष्णमृगप्रियः वायुश्च चन्द्रोपरागोत्तां ग्रहपीडां व्यपोहतु योऽसौ निधिपतिर्देवः खड्गशूलगदाधरः चन्द्रोपरागकलुषं धनदोत्र व्यपोहतु योऽसाविन्दुधरो देवः पिनाकीवृषवाहनः चन्द्रोपरागपापानि विनाशयतु शङ्करः त्रैलोक्ये यानि भूतानि स्थावराणि चराणि च ब्रह्मा विष्णुर्करुद्राश्च दहन्तु मम पातकम्. ಈ ಗ್ರಹಣ ಶಾಂತಿ ಮಂತ್ರವನ್ನು ಎಲ್ಲರೂ ತಪ್ಪದೆ ಪಠಿಸಬೇಕು. ಇಲ್ಲವಾದರೆ ಕೇಳಿದರೂ ಸಹ ಎಲ್ಲ ದೋಷಗಳು ಪರಿಹಾರವಾಗುತ್ತವೆ.